ಅಸ್ಸಲಾಮು ಅಲೈಕುಂ. ವಿವಾಹದ ಮನೆಯ ಕಡೆಗೆ ಜನರು ಗುಂಪುಗೂಡಿ ಹೋಗುತ್ತಿದ್ದಾರೆ. ಮನೆಗೆ ಸೀದಾ ದಾರಿಯಲ್ಲಿ ವಾಹನಗಳ ಉದ್ದನೆಯ ಸಾಲು ಕಾಣಿಸುತ್ತಿದೆ. ಆ ಜನದಟ್ಟಣೆಯಲ್ಲೂ ಕಿವಿಗೆ ತಿವಿಯುವಂತಹ ಹಾರನ್ ಸದ್ದಿನೊಂದಿಗೆ ಬೈಕ್ನಲ್ಲಿ ಭಯಾನಕ ವೇಗದಲ್ಲಿ ಹಾರಾಡುವ ಯುವಕರು. ಶಾಮಿಯಾನದ ಪ್ರವೇಶದ್ವಾರದಲ್ಲಿ ಮಾಪಿಳ್ಳೈ ಬ್ರೋಸ್ ಮತ್ತು ಅವರ ತಂದೆ ಸಲೀಂ ಹಾಜಿಯವರು ಸಂತೋಷದಿಂದ ಅತಿಥಿಗಳನ್ನು ಸ್ವಾಗತಿಸಿ ಒಳಗೆ ಕಳುಹಿಸುತ್ತಿದ್ದಾರೆ. ಅಕ್ಕರ ತೆಂಗಿನ ಊರಿನ ಗಲ್ಫ್ ದೇಶದವರಾದ ಬ್ರೋಸ್ನ ಹಿರಿಯ ಮಗಳೇ ಬ್ರೋಸ್ನ ಹೊಸ ವಧು. ತರವಾಡಿನಲ್ಲಿ ನಡೆಯುವ ಮೊದಲ ವಿವಾಹಕ್ಕೆ ಎಲ್ಲಾ ಐಷಾರಾಮಿಗಳಿಂದ ಕೂಡಿದ ಚಿನ್ನ ಮತ್ತು ರೇಷ್ಮೆಯಿಂದ ಕಂಗೊಳಿಸುವಂತೆ ವಧು ನಿಶಾ ಫಾತಿಮಾ ಆನಂದದಿಂದ ಮಂಗಳಕರವಾಗಿ ಅಲಂಕರಿಸಲ್ಪಟ್ಟಳು. ವಿವಾಹ ಸಮಾರಂಭ ಮುಗಿದು ಮನೆಗೆ ಬಂದಾಗ ಸಂಜೆಯಾಗಿತ್ತು. ಅತ್ಯಂತ ಮಂಗಳಕರವಾಗಿ ಮತ್ತು ಸುಂದರವಾಗಿ ಮೊದಲ ವಿವಾಹವನ್ನು ಪೂರ್ಣಗೊಳಿಸಿದ್ದಕ್ಕೆ ಸಲೀಂ ಹಾಜಿಯವರ ಕುಟುಂಬವು ತುಂಬಾ ಸಂತೋಷಪಟ್ಟಿತು. ದೇಶದ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರಿಂದ ಹೊಸ ಮಾಪಿಳ್ಳೈ ಬ್ರೋಸ್ಗೆ ದೊಡ್ಡ ಸ್ನೇಹಿತರ ವಲಯವಿತ್ತು. ಎಲ್ಲ ಊರುಗಳಂತೆ ವಿವಾಹದ ಕೀಟಲೆ ಮತ್ತು ತಮಾಷೆಗಳು ಸಿರಾತೂರಿನ ಯುವಕರಿಗೆ ಒಂದು ಕಾಲಕ್ಷೇಪವಾಗಿತ್ತು. ಹೀಗಾಗಿ ಸ್ನೇಹಿತರಿಂದ ಯಾವುದೇ ತುಂಟಾಟವಾಗಬಹುದೆಂಬ ಮುನ್ನೆಚ್ಚರಿಕೆ ಬ್ರೋಸ್ಗೆ ಇತ್ತು. ಆದರೆ ಅಂತಹ ತುಂಟಾಟಗಳನ್ನು ಮಾಡದೆ ತನ್ನನ್ನು ತೊಂದರೆಗೊಳಗಾಗದ ಸ್ನೇಹಿತರ ಬಗ್ಗೆ ಬ್ರೋಸ್ಗೆ ಹೆಮ್ಮೆಯಾಯಿತು. ಸಮಯ ನಿಧಾನವಾಗಿ ಕಳೆಯಿತು. ದೀರ್ಘಕಾಲದ ಕನಸಿನ ಪೂರ್ಣಗೊಳಿಕೆಗಾಗಿ ವಧೂವರರು ದೇಹ ಮತ್ತು ಮನಸ್ಸಿನಿಂದ ತವಕಗೊಂಡಿದ್ದರು. ಮಲ್ಲಿಗೆಯ ಪರಿಮಳವನ್ನು ಹರಡುವ ಕೈಯಲ್ಲಿ ಮೆಹಂದಿ ರಚಿಸಿಕೊಂಡು ಹಾಸಿಗೆಯ ಒಂದು ಮೂಲೆಯಲ್ಲಿ ಕುಳಿತಿರುವ ವಧು ಬಹುಕಾಲದಿಂದ ಕಂಡ ಕನಸಿನ ಜೀವನದ ಅಪರೂಪದ ಕ್ಷಣವನ್ನು ಅನುಭವಿಸಿದಳು. ವಿವಾಹದ ದಿನದ ನಿದ್ದೆಯ ಕೊರತೆ ಮತ್ತು ಆಯಾಸದಿಂದ ಮನೆಯವರೆಲ್ಲರೂ ಮುಂಚಿತವಾಗಿ ಮಲಗಿದ್ದರು. ವಿವಾಹ ಮುಗಿದ ಮನೆಯ ಅವ್ಯವಸ್ಥೆಯಿಂದ ಜನರು ವಿವಿಧ ಸ್ಥಳಗಳಲ್ಲಿ ಮಲಗಿದ್ದರು. ಹಾಲ್ನಲ್ಲಿ ಮಲಗಿದ್ದ ಸಲೀಂ ಹಾಜಿಯವರು ಗಾಢ ನಿದ್ರೆಯಲ್ಲಿದ್ದರು. ಇದ್ದಕ್ಕಿದ್ದಂತೆ ಒಂದು ಕೂಗು ಕೇಳಿತು. ಅದು ಮತ್ತೆ ಮತ್ತೆ ಕೇಳಿದಾಗ ಗಾಬರಿಯಾದ ಸಲೀಂ ಹಾಜಿಯವರು ಎದ್ದರು. ಬ್ರೋಸ್ ಮತ್ತು ಅವನ ಆರೈಕೆಯ ಕೋಣೆಯಿಂದಲೇ ಆ ಶಬ್ದ ಬಂದಿತೆಂದು ತಿಳಿದು ಕೂಗುತ್ತಲೇ ಹಾಜಿಯವರು ಮಾಳಿಗೆಗೆ ಓಡಿದರು. ಮನೆಯವರೆಲ್ಲ ಎಚ್ಚರಗೊಂಡರು. ಬೀಗ ಹಾಕಿದ ಬಾಗಿಲ ಮುಂದೆ ನಿಂತ ಹಾಜಿಯವರು ಮತ್ತು ಕುಟುಂಬದವರು ಕೂಗಿದರು. ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಪೂರ್ಣ ಶಕ್ತಿಯಿಂದ ಬಾಗಿಲನ್ನು ಒಡೆದರು. ಒಳಗಿನ ದೃಶ್ಯ ಭಯಾನಕವಾಗಿತ್ತು. ಹೊಗೆಯಿಂದ ತುಂಬಿದ ಕೋಣೆ, ಏರ್ಹೋಲ್ ಮೂಲಕ ಹಾಸಿಗೆಯ ಕಡೆಗೆ ವೇಗವಾಗಿ ಸಿಡಿಯುವ ನೀರು. ಕೋಣೆಯನ್ನು ದಾಟಿ ಸ್ನಾನಗೃಹಕ್ಕೆ ಹರಿಯುತ್ತಿರುವ ನೀರಿನಲ್ಲಿ ಚಲನೆಯಿಲ್ಲದೆ ಕುಳಿತಿರುವ ವಧೂವರರು. ನೀರಿನಲ್ಲಿ ಇಳಿದವರೆಲ್ಲರಿಗೂ ವಿದ್ಯುತ್ ಆಘಾತವಾಗಿ ಎಸೆಯಲ್ಪಟ್ಟರು. ಮನೆಯಲ್ಲಿ ಗೋಳಾಟದ ವಾತಾವರಣ ಉಂಟಾಯಿತು. ಊರಿನ ಜನರೆಲ್ಲ ಆ ಮನೆಯ ಕಡೆಗೆ ಓಡಿದರು. ವಿವಾಹದ ಮನೆ ಒಂದು ಕ್ಷಣದಲ್ಲಿ ದುಃಖದ ಮನೆಯಾಯಿತು. ಹೊಸ ದಂಪತಿಗಳ ವಿರುದ್ಧ ನಡೆದ ವಿವಾಹದ ಕೀಟಲೆ ಕೆಲವರ ಕ್ರೂರ ಕಾಲಕ್ಷೇಪವಾಯಿತು. ತೋಟಕ್ಕೆ ನೀರಾವರಿ ಮಾಡುವ ಕೊಳವೆಯನ್ನು ಏರ್ಹೋಲ್ ಮೂಲಕ ಒಳಗೆ ತಂದರು. ಕೊಳವೆಯ ಮೂಲಕ ಬಂದ ವೇಗದ ನೀರು ಕೋಣೆಯಾದ್ಯಂತ ಹರಡಿತು. ಮದುವೆಯ ಕೋಣೆಯಲ್ಲಿ ಅಲಂಕರಿಸಲಾದ ವಿದ್ಯುತ್ ದೀಪಗಳು ಸಿಡಿದು ವಿದ್ಯುತ್ ನೀರಿನಲ್ಲಿ ಹರಡಿತು. ವಿದ್ಯುತ್ ಆಘಾತದಿಂದ ಹೊಸ ದಂಪತಿಗಳು ಎಸೆಯಲ್ಪಟ್ಟರು. ಇಬ್ಬರು ನಿರಪರಾಧಿಗಳ ಜೀವಗಳು ತತ್ತರಿಸಿದವು. ತಿಳಿದವರಿಗೂ ನಿಯಂತ್ರಿಸಲಾಗದಷ್ಟು ಪರಿಸ್ಥಿತಿ ಕೈಮೀರಿತು. ವಿವಾಹದ ಕೀಟಲೆ ಮಾಡಿದವರ ವಿರುದ್ಧ ಊರಿನ ಜನರ ಕೋಪ ಕೊಹಳಿತು. ಈ ಕೃತ್ಯದಲ್ಲಿ ಭಾಗಿಯಾದ 4 ರಿಂದ 5 ಜನರಿಗೆ ಕೈಕೋಳ ಒಡೆದಾಯಿತು. ಆದರೆ ಅದು 2 ಕುಟುಂಬಗಳ ಕಣ್ಣೀರಿಗೆ ಪರಿಹಾರವಾಗಲಿಲ್ಲ. ಈ ರೀತಿಯಾಗಿ ಊರನ್ನು ಬೆಚ್ಚಿಬೀಳಿಸಿ ಬ್ರೋಸ್ ನಿಧನರಾದರು. ಊರಿನಲ್ಲಿ ಪ್ರಸಿದ್ಧರಾಗಿದ್ದ ಎಲ್ಲರಿಗೂ ಪ್ರೀತಿಯವರಾಗಿದ್ದ ಬ್ರೋಸ್ನ ಮರಣ ಊರನ್ನು ನಿಜವಾಗಿಯೂ ಕದಲಿಸಿತು. ತನ್ನ ಪ್ರೀತಿಯವಳೊಂದಿಗೆ ಒಂದು ದಿನವೂ ಹಂಚಿಕೊಳ್ಳಲಾಗದೆ ವಿಧಿಯ ಮುಂದೆ ಸೋತ ಅವನನ್ನು ನೆನೆದು ಜನರು ಕಂಗಾಲಾದರು. ಆ ಘಟನೆಯಾಗಿ 1 ವರ್ಷ ಕಳೆದಿತು. ಕಾಲವು ವಿಸ್ತರಿಸಿದ ಅವಳ ಜೀವನಕ್ಕೂ ಈಗ ಕೊನೆಯಾಯಿತು. ಮೂರ್ಛೆಯ ಸ್ಥಿತಿಯಲ್ಲಿದ್ದ ಆ ದೇಹದಿಂದ ಜೀವ ಹೊರಟಿತು. ಬಹುಶಃ ಯಾರೋ ಒಬ್ಬರ ಪ್ರಾರ್ಥನೆಯಿಂದಿರಬಹುದು. ಅವಳ ಸ್ಥಿತಿ ಅತ್ಯಂತ ಕರುಣಾಜನಕವಾಗಿತ್ತು. ಮದುವೆಯ ಕೋಣೆಯಲ್ಲಿ ಒಂದಾಗಲಾಗದ ದಂಪತಿಗಳು ಕನಿಷ್ಠ ಸಮಾಧಿಯಲ್ಲಾದರೂ ಒಂದಾಗದಿದ್ದರೆ ಅದು ಅವರಿಗೆ ಮಾಡುವ ಕ್ರೌರ್ಯವೆಂದು ಮನೆಯವರು ಭಾವಿಸಿದರು. ಬ್ರೋಸ್ನ ಸಮಾಧಿಯ ಪಕ್ಕದಲ್ಲಿ ತಯಾರಿಸಲಾದ ಸಮಾಧಿಯಲ್ಲಿ ಅವಳನ್ನು ಇರಿಸಲಾಯಿತು.